ಕಣ್ಣೀರನ್ನು ಕಾಣ ಇದೆಲ್ಲ ನೆನೆಸ್ಕೊಂಡಾಗ 50 ವರ್ಷಗಳ ಕಾಲ ಸಂಗಮಸೂತ್ರರು ಮತ್ತು ಮಹದೇವರು ಏನೇ ಕಷ್ಟ ಸುಖ ನೋವುಗಳನ್ನು ಏನೇ ಬಂದರು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಶೇರ್ ಮಾಡಿಕೊಂಡು ಇವತ್ತು 50 ವರ್ಷದ ಕಾಲ ಸುಖವಾಗಿ ಎಲ್ಲರೂ ವೆಚ್ಚ ಮಾಡಿದ ಬಸವಣ್ಣವರ ರೀತಿಯಲ್ಲಿ ಲಿಂಗ ವೆಚ್ಚಿ ಹೌದೌದನ್ನು ನಂಬಿಕೆರಪ್ಪ ಅಂದರೆ ಇವತ್ತಿನ ನಮ್ಮ ಯುವ ಜನರಿಗೆ ಸಂಗಮಸೂತ್ರರು ಒಂದು ಆದರ್ಶ ಇರುವಂಥ ಮಾತನ್ನು ಸಂಬಂಧಿಸಿದ ಇಚ್ಛೆಪಡ್ತೀನಿ. ಕಾರಣ ಅವರು ಏನು ಮಾಡ್ಕೊಂಡಪ್ಪ ಅಂದರೆ ಒಳ್ಳೆಯ ವಿಚಾರ ಮಾಡಬೇಕು, ಒಳ್ಳೆಯ ಆಚಾರ ಮಾಡಬೇಕು. ಆಚಾರ ಮತ್ತು ವಿಚಾರ ಯಾರು ಚೆನ್ನಾಗಿರುತ್ತೋ ಸಾಧನೆ ಬದುಕು 50 ಶತಮಾನಗಳ ಕಾಲ ಇದೇ ರೀತಿ ಸುಖವಾಗಿರುವಂಥ ಶಕ್ತಿಯನ್ನು ಭಗವಂತ ಕೊಡಲಿಕ್ಕೆ ಸಾಧ್ಯವಿದೆ. ಆ ನಿಟ್ಟಿನಲ್ಲಿ ಇವತ್ತು ಸಂಗಮ ಮಹಾದೇವಿ ಅವರು 50 ವರ್ಷದ ಕಾಲ ಏನು ಬದುಕಿದ್ದಾರೆ. ನಮ್ಮೆಲ್ಲರ ಆಸೆ ಇದೇ ರೀತಿ ನೂರಾರು ವರ್ಷದ ಕಾಲ ನಾವು ಬದುಕುವಂಥ ಶಕ್ತಿಯನ್ನು ಬಸವರಾಜ ತಗೊಂಡು 4 ಜನರು ಅವರು ಕೊಟ್ಟು ಕರುಣಿಸ್ತೇನೆ ಸಂದರ್ಭದಲ್ಲಿ ಅವರು ಶುಭವನ್ನು ಆಚರಣೆ ಮಾಡ್ತೀವಿ. ಮತ್ತು ಅವರು ಇಂಥ ಅನೇಕ ಯುವಕರಿಗೆ ಆದರ್ಶವಾಗುವ ರೀತಿಯಲ್ಲಿ ಅವರ ಕುಟುಂಬ ನಿರಂತರ ಇದೇ ರೀತಿ ಭಾಗವಹಿಸುವ ಸಮಾಜಕ್ಕೆ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡ್ತಾ ಇವತ್ತಿನಷ್ಟು ಅದ್ದೂರಿಯಾಗಿ ಭಾಳ ಜನ ನಮ್ಮ ಬೆಂಗಳೂರಿನ JB ಪಾಟೀಲ್ ಮಾತಾಡಿದ್ರು, ಕೆಳಗಡೆ ಇರ್ತಕ್ಕಂಥ ಹಲವು GH ಪಾಟೀಲ್ ಮಾತಾಡಿದ್ರು. ನಾವು ನಮ್ಮ ಸುರೇಶಿಗೆ ಮತ್ತು ರವಿ ಹೇಳ್ತಾ ಇದ್ವಿ ಎಲ್ಲ ಸ್ವಾಮಿಗಳು ಇವತ್ತು ಖಂಡಪಟ್ಟಿ ಬಂದಿದ್ರು ಮದುವೆ ಹೋಗ್ತಿದೆ ನಾವೇ ಮಾತಾಡಬೇಕು ಅಂತ. ಹಾಗಾಗಿ ನಮ್ಮ JB ಪಾಟೀಲ್ ಮೂಲಕ ನಮ್ಮ ಹೆಬ್ಬಾಳದವರು ಅಂದರೆ ಈ ಭಾಗದಲ್ಲಿ ಮಾಡೋದನ್ನ ಅವರ ತಂಗಿಯರ್ಗಳನ್ನೇ ನಮ್ಮ ಮಾಡ್ಕೊಂಡು ಹಾಗಾಗಿ JB ಪಾಟೀಲ್ ಇವತ್ತು ಬೆಂಗಳೂರಿಗೆ ಹೋಗಿ ಪ್ರಿಂಟಿಂಗ್ ಬಿಸ್ನೆಸ್ ಒಳಗೆ ಅವ್ರ ಬಗ್ಗೆ ಹೆಸರು ಮಾಡಿಕೊಂಡು ಇವತ್ತು ಇಡೀ ಸಮಾಜವನ್ನು ಸಂಘಟನೆ ಮಾಡಬೇಕು. ಜಾಗತಿಕ ಲಿಂಗಾಯತ ಮಹಾಸಂಘದ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ದಿನನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಪತ್ರಿಕೆಗಳಲ್ಲಿ ಟಿವಿಯ ಸಂದರ್ಶನಗಳಲ್ಲಿ ಸಮಾಜ ಯುವಕರನ್ನ ಜಾಗೃತಿ ಮಾಡ್ತಾ ನಮ್ಮ ಸಮಾಜದ ಇತಿಹಾಸವನ್ನು ಪ್ರಜ್ಞೆ ಮಾಡುವ ಕೆಲಸವನ್ನು ಅವರು ಮಾಡ್ತಾರೆ. ಅವ್ರ ಮಾತನ್ನು ಕೇಳಬೇಕಾಗಿತ್ತು. ಇವತ್ತು ಸಮಯ ಬರುತ್ತೆ ಒಂದು ದಿವಸ ಮುಂದೆ ಬರೋ ಜನತೆ ಎಲ್ಲ ಲಿಂಗಾಯತ ಒಳಗೊಂಡವರು ಕೂಡಿಸಿ ಅವ್ರ ಮೂಲಕ ಉಪನ್ಯಾಸ ಕೇಳುವಂಥ ಪ್ರಯತ್ನ ನಮ್ಮ ನೂತನ ಕಾಮರಾಜಪುರದ ಅಧ್ಯಕ್ಷರಿದ್ದಾರೆ. ಅವರ ಸಾಹಿತ್ಯ ಪರಿಷತ್ ಮೂಲಕ ಈ ಭಾಗದಲ್ಲಿ ಆಗಲಿ ಅಂತ ಈ ಆಶಯಗಳನ್ನು ವ್ಯಕ್ತಪಡಿಸ್ತಾ ಮತ್ತು ನಮ್ಮ ನಾಡಗೌಡರು ಸಂಪೂರ್ತಿಯವರು ಬಂದರೆ ಅವ್ರ ತಂದೆ ಯಾಕೆ ನಾಡಗೌಡರು ಯಾವತ್ತೂ ಆಲೂರು ಬಂದ್ರಪ್ಪ ಅಂದರೆ ಗೂಡೇರ ಮನೆತನ ಬಗ್ಗೆ ಭಾಳ ಅಭಿಮಾನ. ಗೂಡೇರ ಮನೆತನ ಸಹ ಎಷ್ಟೇ ಸಂದರ್ಭಗಳು ಬಂದು ಚುನಾವಣಾ ಸಂದರ್ಭ ರಾಜಕಾರಣ ಸಂದರ್ಭ ಅಂದರೆ ನಾಡಗೌಡ ಮೇಲೆ ಇಷ್ಟೇನು ಅವರು ಸಹಿತ ಕೈ ಬಿಟ್ಟಿದೆ. ಹಾಗಾಗಿ ಅವರ ಊರು ಭಾರಿಯಿಂದ ಇರ್ತಕ್ಕಂಥ ರಾಷ್ಟ್ರೀಯ ಸಂಬಂಧಗಳು ಹೊಂದಿದ್ದನ್ನು ಈ ಮೂಲಕ ಮೆಲುಕಾಗ್ತಾ ತಾವೆಲ್ಲ ಬಂದಿರಿ. ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ನಮ್ಮ ಸಂಘದ ಸಂಪೂರ್ಣವರು ನೂರಾರು ವರ್ಷ ಇದೇ ರೀತಿ ಸುಖವಾಗಿ ಬಾಳಿ ಅಂತ ಶಕ್ತಿಯನ್ನು ಭಗವಂತ ಕೊಟ್ಟು ಕಣ್ಣು ಎಲ್ಲರ ಪರವಾಗಿ ಹಾರೈಸಿ 2 ಮಾತು ಶರಣ